ನಮಸ್ಕಾರ ಅಂಕಲ್. ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮ್ಮ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ನಾವು ಬ್ರಿಸ್ಬೇನ್ನಲ್ಲಿ ಸುಮಾರು ಒಂದು 30-40 ವರ್ಷದಿಂದ ನಮ್ಮ ಹಿರಿಯರಾದ ಕೃಷ್ಣ ಭಟ್ರು ನಡೆಸ್ತಾಯಿದ್ರು. ಇದೇ ಥರ ದೊಡ್ಡದಾಗಿ ನಡೆಸೋಕ್ಕೆ ಶುರು ಮಾಡಿ ಈಗಾಗಲೇ 12ನೇ ವರ್ಷ ಇದು. 2014ನಲ್ಲಿ ಪುತ್ತಿಗೆ ಮಠ ಸ್ವಾಮಿಗಳು ಬಂದು ಅವ್ರು ಶುರು ಮಾಡಿರೋದು. ಹೀಗಾಗಿ ಈಗ ಇದು 12ನೇ ವರ್ಷ ನಾವು ನಡೆಸ್ತಾ ಇದ್ದೀವಿ. ಸುಮಾರು 250-300 ಜನ ಸೇರ್ತಾ ಇದ್ದಾರೆ. ಎಲ್ಲ ವಿಜೃಂಭಣೆಯಿಂದ ಇದೊಂದು ಕಮ್ಯುನಿಟಿ ಫಂಕ್ಷನ್ನು ಹಂಗೆ ಮಾಡ್ತಾಯಿದ್ದೀವಿ. ಹೌದು, ಇದು ವರದಾಂತಿ ಅಷ್ಟೇ ಅಲ್ಲ, ಆರಾಧನೆ ಕೂಡ ಮಾಡ್ತಾರೆ. ಆರಾಧನೆ ಇನ್ನೂ ಜೋರಾಗಿ ಆಗಿರುತ್ತೆ. ಈ ಹಾರ ಕೂಡ ಇದು ನಮ್ಮಮ್ಮನೇ ಮಾಡಿರೋದು. ಪ್ರತಿ ವರ್ಷ ಅವರೇ ಕಟ್ಟೋದು ತುಳಸಿ ಮತ್ತು ಇನ್ನೊಂದು ಹಾರನ. ಅಂಕಲೇ ಯಾವಾಗೂ ಪೂಜೆ ನಡೆಸ್ಕೊಡೋದು. ಸೊ ವಿ ಆರ್ ಸೋ ಲಕ್ಕಿ. ನಮಸ್ಕಾರ. ಇವತ್ತು ನಾವು 431ನೇಯ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿಯನ್ನು ಆಚರಿಸ್ತಾ ಇದ್ದೀವಿ. ವರ್ಧಂತಿ ಅಂದ ತಕ್ಷಣ ಅದು ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಇಟ್ಸ್ ಎ ಬರ್ತ್ಡೇ. ಸೊ ರಾಘವೇಂದ್ರ ಸ್ವಾಮಿಗಳು ಇವತ್ತು 431 ವರ್ಷದ ಬರ್ತ್ಡೇಯನ್ನು ಆಚರಿಸ್ತಾರೆ. ಇಲ್ಲಿ ಆಚರಿಸುವಂಥ ಕಾರಣವೇನು ಅಂತಂದಾಗ ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳು ಅವರು ಮಾಡಿರುವಂಥ ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ಅವರೊಬ್ಬ ಫಿಲಾಸಫರ್. ಅದರಲ್ಲಿ ವೇದವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಹರಿಯ ಪಾತ್ರಕ್ಕೆ ಹೊಂದಿದವರು. ಹಾಗಾಗಿ ಇಲ್ಲಿ ಹರಿ ಅಂದ ತಕ್ಷಣ ನಾವು ಲಾರ್ಡ್ ವಿಷ್ಣು ಅಂತ ಹೇಳ್ತೀವಿ. ಲಾರ್ಡ್ ವಿಷ್ಣು ಈಸ್ ದ ಓಷನ್ ಆಫ್ ನಾಲೆಜ್. ಆ ಓಷನ್ ಆಫ್ ನಾಲೆಜ್ ವಾಟ್ ಇಟ್ ವಿಲ್ ಹೆಲ್ಪ್ ಅಂತ ಅಂದ ತಕ್ಷಣ ಪರಿವರ್ತನೆಗೆ ನಮ್ಮಲ್ಲಿ ಬರಬೇಕಾದರೆ ಅಥವಾ ನಮ್ಮಲ್ಲಿ ದೃಢಶಕ್ತಿ ಇರಬೇಕಾದರೆ ಹಾಗೂ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಸೇರಬೇಕಾದರೆ ಇದು ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಬೇಕು. ನಮ್ಮ ಜೀವನದಲ್ಲಿ ಕೆಲವೊಬ್ಬರಿಗೆ ಆಗಿದೆ ಇದು ಅವರು ಪರಿವರ್ತನೆಯನ್ನು ಒಪ್ಪಿಕೊಂಡಿದ್ದಾರೆ ಹಾಗೂ ಆ ನಿಜ ರೂಪವನ್ನು ಕಂಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಭವ್ಯ ಸ್ವರೂಪ ಕಂಡಿದ್ದುದು ನಾನು ಒಂದು ಆಲ್ರೆಡಿ ಎಕ್ಸಾಂಪಲ್ ಹೇಳಿದ್ದೆ ಇವತ್ತು. ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ತಮ್ಮ ಧರ್ಮ ಮತ್ತು ಸತ್ಯವನ್ನು ಪಾಲಿಸಿದಲ್ಲಿ ಅವರಿಗೆ ಸತತವಾಗಿ ಜಯ, ಆಮೇಲೆ ಅವರಿಗೆ ನೆಗೆಟಿವಿಸಮಿಂದ ತುಂಬ ದೂರ ಇರುತ್ತಾರೆ. ಅವರು ಪಾಸಿಟಿವ್ನೆಸ್ಸು ಲೈಫಲ್ಲಿ ಲೀಡ್ ಮಾಡಿ ತಮ್ಮ ಲೈಫ್ ಅಟೈನ್ಮೆಂಟ್ ಈಸ್ ನಾವು ಕೊನೆಗೆ ಹೇಳುವಾಗ ಪೀಸು, ಸ್ಪಿರಿಚುವಾಲಿಟಿ ಮತ್ತು ಮೋಕ್ಷವನ್ನು ಹೇಳುತ್ತೇವೆ. ಈ ಮೋಕ್ಷದ ಹಾದಿಯಲ್ಲಿ ಮುಂದೆ ಹೋಗಲಿಕ್ಕೆ ಅನುಕೂಲವಾಗುತ್ತೆ.